ಕೋತಿ ಮತ್ತು ಮೊಸಳೆ. ದಟ್ಟವಾದ ಕಾಡಿನಲ್ಲಿ ಒಂದು ನದಿಯ ದಡದ ಹತ್ತಿರ ದೊಡ್ಡ ಮರದ ಮೇಲೆ ಒಂದು ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು. ಕೋತಿಯು ಮರದಿಂದ ಸಿಹಿಯಾದ ಹಣ್ಣುಗಳನ್ನು ತಿಂದು ಬಹಳ ಸಂತೋಷಪಡುತ್ತಿತ್ತು. ಒಂದು ದಿನ ಮೊಸಳೆಯೊಂದು ಅದೇ ದಡಕ್ಕೆ ಬಂದು ತುಂಬಾ ದಣಿದು ಹಸಿವಿನಿಂದ ಬಳಲುತ್ತಿತ್ತು. ಕೋತಿಯು ಅದಕ್ಕೆ ಕೆಲವು ಹಣ್ಣುಗಳನ್ನು ಕೊಟ್ಟಿತು. ಮೊಸಳೆಯು ಹಣ್ಣುಗಳನ್ನು ತಿಂದು ಸಂತೋಷಪಟ್ಟಿತು ಹಾಗೂ ಪ್ರತಿದಿನವೂ ಹಣ್ಣು ತಿನ್ನಲು ಮರಳಿತು. ಶೀಘ್ರದಲ್ಲೇ ಕೋತಿ ಮತ್ತು ಮೊಸಳೆ ಉತ್ತಮ ಸ್ನೇಹಿತರಾದರು. ಮೊಸಳೆಯು ತನ್ನ ಹೆಂಡತಿಗಾಗಿ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಹೋಯಿತು. ಅದನ್ನು ತಿಂದ ಹೆಂಡತಿಗೆ ಆನಂದವಾಯಿತು, ಆದರೆ ಅಸೂಯೆಯೂ ಆಯಿತು. ಅವಳು ಕೋತಿಯ ಹೃದಯವನ್ನು ತಿನ್ನಲು ಬಯಸಿದಳು, ಅದು ಹಣ್ಣುಗಳಿಗಿಂತ ಸಿಹಿಯಾಗಿರುತ್ತದೆ ಎಂದು ಭಾವಿಸಿದಳು. ಕೋತಿಯನ್ನು ತನ್ನ ಬಳಿಗೆ ತರಲು ಮೊಸಳೆಗೆ ಹೇಳಿದಳು. ಮೊಸಳೆ ದುಃಖಿತವಾಗಿತ್ತು, ಆದರೆ ತನ್ನ ಹೆಂಡತಿಯ ಕೋರಿಕೆಗೆ ಒಪ್ಪಿಕೊಂಡಿತು. ಅದು ಕೋತಿಯನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿತು. ಕೋತಿಗೆ ಸಂತೋಷವಾಯಿತು ಮತ್ತು ಆಹ್ವಾನವನ್ನು ಸ್ವೀಕರಿಸಿತು. ಮೊಸಳೆಯು ಕೋತಿಗೆ ನದಿಯನ್ನು ದಾಟಲು ತನ್ನ ಬೆನ್ನಿನ ಮೇಲೆ ಸವಾರಿ ಮಾಡಲು ಹೇಳಿತು. ಅವುಗಳು ನದಿಯ ಮಧ್ಯದಲ್ಲಿದ್ದಾಗ ಮೊಸಳೆ ತನ್ನ ಹೆಂಡತಿಯ ಯೋಜನೆಯನ್ನು ಕೋತಿಗೆ ಹೇಳಿತು. ಕೋತಿಗೆ ಗಾಬರಿಯಾದರೂ ಸುಮ್ಮನಿತ್ತು. ಅದು ಬೇಗನೆ ಒಂದು ಬುದ್ಧಿವಂತ ಉಪಾಯವನ್ನು ಯೋಚಿಸಿತು ಮತ್ತು ಹೇಳಿತು, ಅಯ್ಯೋ, ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೀನಿ, ಹಿಂತಿರುಗಿ ಅದನ್ನು ಪಡೆದುಕೊಳ್ಳೋಣ. ಮೂರ್ಖ ಮೊಸಳೆ ಕೋತಿಯನ್ನು ನಂಬಿ ಹಿಂತಿರುಗಿತು. ಕೋತಿಯು ದಡವನ್ನು ತಲುಪಿದ ತಕ್ಷಣ ಮೊಸಳೆಯ ಬೆನ್ನಿನಿಂದ ಜಿಗಿದು ಸುರಕ್ಷಿತವಾಗಿ ದಡ ಸೇರಿತು. ಆಗ ಕೋತಿಯು ಹೇಳಿತು, ನೀನು ನಮ್ಮ ಸ್ನೇಹಕ್ಕೆ ದ್ರೋಹ ಮಾಡಿದ್ದೀಯಾ, ಹಾಗಾಗಿ ನಾನು ಇನ್ನು ಮುಂದೆ ನಿನ್ನನ್ನು ನಂಬುವುದಿಲ್ಲ. ದೂರ ಹೋಗು ಹಾಗೂ ಎಂದಿಗೂ ಹಿಂತಿರುಗಬೇಡ. ಮೊಸಳೆ ತನ್ನ ನಿಜವಾದ ಸ್ನೇಹಿತನನ್ನು ಮತ್ತು ಆಹಾರದ ಮೂಲವನ್ನು ಎರಡನ್ನೂ ಶಾಶ್ವತವಾಗಿ ಕಳೆದುಕೊಂಡಿತು. ಕಥೆಯ ನೈತಿಕತೆ ಇಷ್ಟೇ: ದಯೆಯ ದುರುಪಯೋಗ ಮಾಡಬಾರದು.